ಎಷ್ಟೋ ವರ್ಷಗಳ ಹಿಂದೆ ದೂರದಲ್ಲಿ ಒಂದು ಸುಂದರವಾದ ಐಲ್ಯಾಂಡ್ ಇತ್ತು. ಅಲ್ಲಿ ದೊಡ್ಡ ದೊಡ್ಡ ಮರಗಳು, ಕೆರೆಗಳು, ಸಿಹಿಯಾದ ನೀರಿನ ಝರಿಗಳು. ಮತ್ತೆ ಇಲ್ಲಿನ ಒಂದು ವಿಶೇಷತೆ ಹೇಳೋದನ್ನ ಮರ್ತಿದ್ದೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿರುವ ಸುಂದರವಾದ ಕಲ್ಲುಗಳು. ಅದೇ ಕಲ್ಲಿಂದ ಸುಂದರವಾದ ಮೂರ್ತಿಗಳನ್ನ ಕೆತ್ತುತ್ತಾ ಇದ್ರು. ಅಯ್ಯೋ ಕಾಪಾಡಿ, ಅಯ್ಯೋ ಓಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಅಯ್ಯೋ ಯಾರಪ್ಪ ಇದು? ಕಲ್ಲಿನ ಮಳೆನೇ ಸುರಿಸ್ತಾ ಇದ್ದಾರೆ. ಮೊದಲು ಕೆಳಗಡೆ ಇದೇನೋ ಕಲ್ಲನ್ನು ಇಳಿಸೋ ರೀತಿನಾ ಇದು? ಕ್ಷಮಿಸ್ಬಿಡಿ ಅಣ್ಣ, ನಾನು ಈ ತರ ಮಾಡ್ಲಿಲ್ಲ ಅಂದಿದ್ರೆ ಈ ಕಲ್ಲುಗಳಿಂದ ನನ್ನ ದೋಣಿ ನೀರಲ್ಲಿ ಮುಳುಗೋಗ್ತಿತ್ತು. ಅದಕ್ಕೆ ನಾನು ಯೋಚನೆ ಮಾಡದೆ ಈ ರೀತಿ ಮಾಡಿಬಿಟ್ಟೆ. ತುಂಬಾ ವಿಚಿತ್ರವಾದ ವ್ಯಕ್ತಿ ನೀನು. ಒಂದ್ ವೇಳೆ ಯಾರ್ದಾದ್ರೂ ತಲೆ ಹೊಡೆದೋಗಿದ್ದಿದ್ರೆ? ಓ, ವಿಚಿತ್ರ ನಾನಾ ಅಥವಾ ನಿಮ್ಮ ಊರಿನ ನಿಯಮಗಳ? ಇದನ್ನೆಲ್ಲಾದ್ರೂ ಕೇಳಿದೀಯಾ? ಮೂರ್ತಿ ಕೆತ್ತೋದನ್ನ ಕಲಿಬೇಕು ಅಂದ್ರೆ ಅವರ ಸ್ವಂತ ಕಲ್ಲುಗಳನ್ನ ತಗೊಂಡ್ ಬರ್ಬೇಕು ಅಂತ. ದೊಡ್ಡದಾಗ ಬಂದ್ಬಿಟ್ರು. ಮೊದ್ಲು ನಿಯಮಗಳನ್ನ ಬದಲಾಯಿಸಿ ಆಮೇಲೆ ಬೇಕಿದ್ರು ಮಾತಾಡಿ. ನಾನು ಹೊರಟೆ. ಇವನು ಹೇಳಿದ್ದು ಸರಿಯಾಗೇ ಇದೆ. ನಮ್ಮ ದೇಶದ ನಿಯಮದಲ್ಲೇ ತುಂಬಾ ತೊಂದರೆ ಇದೆ. ದಿನ ದಿನ ಈ ಕಲ್ಲಿಂದ ಆಗ್ತಿರೋ ತೊಂದರೆಗಳಿಂದ ದೂರ ಆಗ್ಬೇಕು ಅಂದ್ರೆ ನಾವು ನಮ್ಮ ರಾಜರ ಹತ್ರ ಮಾತಾಡ್ಲೇಬೇಕಾಗತ್ತೆ. ನೀವೆಲ್ಲ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ವಿಷಯ ಏನು ಅಂದ್ರೆ ಮಹಾರಾಜ, ನಮ್ಮ ರಾಜ್ಯದ ಕಲಾಕಾರ ಅಮರ್ ಸಿಂಗ್ ಹತ್ರ ಮೂರ್ತಿ ಕೆತ್ತೋದನ್ನ ಕಲಿಯೋದಿಕ್ಕೆ ನಿಮಗ್ ಗೊತ್ತಿದ್ಯಾ? ಬಹಳ ದೂರದ ಊರುಗಳಿಂದ ಜನ ಅವನನ್ನ ಹುಡುಕೊಂಡು ಬರ್ತಾರೆ. ಆದರೆ ಇದು ನಮಗೆ ಗರ್ವದ ವಿಷಯವಲ್ಲವೇ? ಇದರಲ್ಲಿ ಸಮಸ್ಯೆ ಏನು? ಸಮಸ್ಯೆ ಇದಲ್ಲ ಮಹಾರಾಜ. ಸಮಸ್ಯೆ ಇರೋದು ಮೂರ್ತಿ ಕಲೆಯನ್ನ ಕಲಿಬೇಕಾದ ಷರತ್ತು. ಆ ಷರತ್ತೇನೆಂದರೆ ಯಾರು ಆ ಕಲೆನ ಕಲಿಬೇಕೋ ಅವರು ತಮ್ಮ ಸ್ವಂತ ಕಲ್ಲನ್ನ ಎತ್ಕೊಂಡ್ ಬರ್ಬೇಕಂತೆ. ಈಗ ಈ ಷರತ್ತಿನಿಂದ ನಮ್ಮ ದಡದಲ್ಲಿ ಕಲ್ಲಿನ ಮೇಲೆ ಕಲ್ಲು ಬೀಳ್ತಾನೆ ಇದೆ. ಅದರಿಂದ ನಮಗೆ ವ್ಯಾಪಾರ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕಲ್ಲಿನ ಕೊರತೆ ಇದೆಯೇ? ಕಲೆಗಾರರಿಗೆ ತಾವೇ ಕಲ್ಲು ತರಲು ಹೇಳುತ್ತಿದ್ದಾರೆ. ಇದೇನು ಹೇಳ್ತಿದ್ರ ಮಹಾರಾಜ? ನಮ್ಮ ರಾಜ್ಯದಲ್ಲಿ ಚಿನ್ನ, ಆಭರಣ, ಊಟ, ತಿಂಡಿ, ನಿದ್ರೆ ಯಾವುದಕ್ಕೂ ಕೊರತೆ ಇಲ್ಲ. ಹೀಗಿರುವಾಗ ನಮ್ಮ ರಾಜ್ಯದಲ್ಲಿ ಕಲ್ಲಿನ ಕೊರತೆ ಹೇಗಾಗತ್ತೆ? ಹಾಗಾದರೆ ವಿಷಯವೇನು? ಅಮರಸೇನ್ ಖಂಡಿತವಾಗ್ಲೂ ಏನೋ ಯೋಚನೆ ಮಾಡಿ ಈ ಯೋಜನೆ ತಂದಿರಬೇಕು. ಈಗ ನೀವು ಒಪ್ಪಿಗೆ ಕೊಟ್ರೆ ಅಮರ್ ಸಿಂಗನ್ನ ನಾನು ಇಲ್ಲಿಗೆ ಬರೋದಿಕ್ಕೆ ಈಗ್ಲೇ ಹೇಳಿ ಕಳಿಸ್ತೀನಿ. ಬೇಡ, ಅವನು ರಾಜಶಿಲ್ಪಿ ಅಲ್ಲದೆ ನನ್ನ ಗೆಳೆಯನೂ ಕೂಡ. ಹಾಗಾಗಿ ನನ್ನ ಗೆಳೆಯನನ್ನು ನಾನೇ ಭೇಟಿ ಮಾಡಲು ಹೋಗುತ್ತೇನೆ. ಆಗ ಮಹಾರಾಜ ಹಿಂಬಿಂದು ತನ್ನ ಪ್ರಜೆಗಳನ್ನೆಲ್ಲ ಕರ್ಕೊಂಡು ಅಮರ್ ಸೇನ್ನ ಮೂರ್ತಿ ಪಾಠಶಾಲೆಗೆ ಹೋದ. ಸ್ವಯಂ ಮಹಾರಾಜರೇ ಅಲ್ಲಿಗೆ ಹೋಗಿದ್ದನ್ನ ನೋಡಿ ಅಲ್ಲಿದ್ದ ಜನರೆಲ್ಲ ಯೋಚನೆ ಮಾಡ್ತಾರೆ. ಮತ್ತೆ ಅಮರ್ ಸೇನ್ ಮಹಾರಾಜ ಇಲ್ಲಿಗೆ ಬಂದಿದ್ದ ಕಾರಣ ಏನು ಅಂತ ಕೇಳ್ತಾನೆ. ಆಗ ಮಹಾರಾಜ ಮೂರ್ತಿನ ಕೆತ್ತೋ ಕಲೆನ ಯಾರು ಕಲಿತಾರೋ ಅವರೇ ಸ್ವತಃ ಕಲ್ಲನ್ನ ತರಬೇಕು ಅಂತ ಹೇಳಿದ್ಯಲ್ಲ, ಯಾಕೆ ಅಂತ ಕೇಳ್ತಾನೆ. ಮಹಾರಾಜ, ನಮ್ಮ ರಾಜ್ಯ ತುಂಬಾ ಚಿಕ್ಕದು. ಇಲ್ಲಿನ ಮಣ್ಣು, ಮರ, ಗಿಡಗಳು ಮತ್ತೆ ಇಲ್ಲಿರೋ ಕಲ್ಲು ಎಲ್ಲ ಪ್ರಕೃತಿಯ ಒಂದು ಭಾಗಗಳು. ಪ್ರಕೃತಿ ಎಲ್ಲವನ್ನೂ ಯೋಚನೆ ಮಾಡಿ ಸೃಷ್ಟಿ ಮಾಡಿರುತ್ತೆ ಮಹಾರಾಜ. ಈ ಮಣ್ಣು, ಮರಗಳು, ಗಿಡಗಳು, ಈ ಬಂಡೆಗಳು ಎಲ್ಲವನ್ನು, ಇದರಲ್ಲಿ ಯಾವುದೇ ಒಂದನ್ನ ನಾವು ನಾಶ ಮಾಡಿದ್ರೂ ಆಗ ಪ್ರಕೃತಿಯ ಸಮತೋಲನ ತಪ್ಪುತ್ತೆ. ಆಗ ಇಲ್ಲಿ ಏನೂ ಉಳ್ಕೊಳ್ಳೋದಿಲ್ಲ. ಏನು ಉಳ್ಕೊಳ್ಳಿಲ್ಲ ಅಂತ ಅಂದ್ಮೇಲೆ ಆಗ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ಉಳಿಸೋದು? ವಾ ಅಮರ್ ಸೇನ್, ವಾ! ನಿನ್ನ ಈ ವಿಚಾರ ಕೇಳಿ ನನಗಂತೂ ತುಂಬಾ ಸಂತೋಷವಾಯಿತು. ಅದೇ ರೀತಿ ನಿಮ್ಮ ಸಮಸ್ಯೆಗೂ ಪರಿಹಾರವಿದೆ. ನೀವು ಆದಷ್ಟು ಬೇಗ ಮೂರ್ತಿ ಮಾಡೋದಕ್ಕೆ ಕಲ್ಲುಗಳನ್ನು ತರೋದಕ್ಕೆ ಖಂಡಿತವಾಗ್ಲೂ ನಾನು ಒಂದು ದಾರಿ ಮಾಡಿಕೊಡ್ತೇನೆ. ಅದರಿಂದ ನಿಮ್ಮಗಳಿಗೆ ಯಾವ ತೊಂದರೆನೂ ಆಗೋದಿಲ್ಲ. ಧನ್ಯವಾದ ಮಹಾರಾಜ, ಇದಂತೂ ಬಹಳ ಸಂತೋಷದ ವಿಷಯ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಎಲ್ರಿಗೂ ಖುಷಿ ಆಯ್ತು. ಮಹಾರಾಜ ಹೇಳಿದ ಹಾಗೆ ಕಲ್ಲನ್ನ ತಗೊಂಡ್ ಬರೋದಿಕ್ಕೆ ತಗೊಂಡ್ ಹೋಗಕ್ಕೆ ಬೇರೆ ದಾರಿನೇ ಮಾಡಿದ್ರು. ಇದರಿಂದ ಅಲ್ಲಿದ್ದ ವ್ಯಾಪಾರಸ್ಥರು ಕೂಡ ತುಂಬಾ ಖುಷಿಯಾದ್ರು. ಕೆಲವು ವರ್ಷಗಳ ನಂತರ ರಾಜ ಹಿಮಬಿಂದುವಿನ ಜಾಗದಲ್ಲಿ ತನ್ನ ಮಗ ರಾಜ್ದೀಪ್ ಸಿಂಹಾಸನದ ಮೇಲೆ ಕೂತ್ಕೊಂಡ. ಆಗ ಎಲ್ಲಾನು ನಿಧಾನವಾಗಿ ಬದಲಾಗ್ತಾ ಬಂತು. ಯಾಕೆಂದ್ರೆ ಮಹಾರಾಜ ಹಿಮಬಿಂದು ಮತ್ತೆ ಅವನ ಮಗ ಯೋಚನೆ ಮಾಡೋದ್ರಲ್ಲಿ ತುಂಬಾನೇ ವ್ಯತ್ಯಾಸ ಇತ್ತು. ಅವನ ಪ್ರತಿ ನಿರ್ಧಾರನೂ ತನ್ನ ಸ್ವಾರ್ಥಕ್ಕಾಗಿ ಇತ್ತು. ಕೆಲವು ದಿನಗಳ ನಂತರ ಯಾರು ಸಮಸ್ಯೆ ಇದೆ ಅಂತ ಹೇಳಿದ್ರೋ ಅವರೇ
ಶಿಲ್ಪಿಯಾಗಿದ್ದ ಅಮರ್ ಸೇನ್ ಮತ್ತೆ ಅವನು ಕಲ್ಲು ತಗೊಂಬರ್ತಿದ್ದ ನಿಯಮದ ಬಗ್ಗೆ ರಾಜದೀಪನ ಹತ್ರ ಕೆಟ್ಟದಾಗಿ ಹೇಳೋದಿಕ್ಕೆ ಶುರು ಮಾಡಿದ್ರು. ಅಮರ್ ಸೇನ್ನ ರಾಜ ದರ್ಬಾರಿಗೆ ಕರೆಸಿ. ಕ್ಷಮಿಸಿ ಮಹಾರಾಜ, ಅವರು ನಿಮ್ಮ ತಂದೆಯವರ ಉತ್ತಮ ಸ್ನೇಹಿತರು. ಹಾಗಾಗಿ ನೀವೇ ಖುದ್ದಾಗಿ ಅವ್ರ ಹತ್ರ ಹೋಗ್ಬೇಕು. ನಿಮ್ಮ ತಂದೆಯವರು ಕೂಡ ಇದೇ ರೀತಿ ಮಾಡ್ತಾ ಇದ್ರು. ನೀವೀಗ ನಮ್ಮಪ್ಪನ ಜಾಗದಲ್ಲಿ ನಾನಿದ್ದೀನಿ ಅನ್ನೋದನ್ನ ಮರಿಬೇಡಿ. ನನ್ನ ಆಜ್ಞೆಯನ್ನ ಈ ಕೂಡಲೇ ಪಾಲಿಸಿ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಹೊಸ ರಾಜನ ಆಜ್ಞೆಯಿಂದ ಅಮರ್ ಸೇನ್ ಅರಮನೆಗೆ ಬರ್ತಾನೆ. ನಿಮ್ಮ ಮೂರ್ತಿ ಕಲೆಯನ್ನ ಕಲಿಯೋದಕ್ಕೆ ಕಲಾವಿದರು ಕಲ್ಲು ತರುವ ನಿಯಮವನ್ನು ನಾನು ಇವತ್ತೇ ಈಗಿನಿಂದಲೇ ಸಮಾಪ್ತಿ ಮಾಡುವ ಆದೇಶ ನೀಡುತ್ತಿದ್ದೇನೆ. ಆದ್ರೆ ಮಹಾರಾಜರೇ, ಇದರಿಂದ ನಮಗೆ ಮತ್ತೆ ನಮ್ಮ ರಾಜ್ಯಕ್ಕೆ ತುಂಬಾ ಹಾನಿಯಾಗುತ್ತೆ. ಹಾನಿ ಲಾಭವನ್ನ ನೀವು ನಮ್ಮ ಮೇಲೆ ಬಿಟ್ಟುಬಿಡಿ. ಏಕೆಂದರೆ ನನಗೆ ಗೊತ್ತಾಗಿದೆ, ಈ ಕಲ್ಲು ತರುವ ನಿಯಮದ ಕಾರಣದಿಂದ ಎಷ್ಟೋ ಕಲಾವಿದರು ಇಲ್ಲಿಗೆ ಬರಲು ಆಗುತ್ತಿಲ್ಲ. ಅದಕ್ಕಾಗಿ ಯಾವ ನಿಯಮವೂ ಇಲ್ಲ ಅಥವಾ ಕಲಾವಿದರು ಬರಲು ಹಿಂಜರಿಯುವುದಿಲ್ಲ. ಜನ ಬಂದರೆ ವ್ಯಾಪಾರವಾಗುತ್ತದೆ, ವ್ಯಾಪಾರವಾದರೆ ಲಾಭ ಹೆಚ್ಚಾಗುತ್ತದೆ. ಆದ್ರೆ ನನ್ನ ಮಾತು ಇನ್ನೂ ಪೂರ್ಣವಾಗಿ ಮುಗಿದಿಲ್ಲ. ನೀವು ಈ ರಾಜ್ಯಕ್ಕೆ ತುಂಬಾ ಸಹಾಯ ಮಾಡಿದ್ದೀರಿ, ಅದಕ್ಕಾಗಿ ಈ ರಾಜ್ಯ ನಿಮಗೆ ಆಭಾರಿ. ಆದರೆ ಈಗ ನೀವು ವಿಶ್ರಾಂತಿ ತಗೊಳ್ಳೋ ವಯಸ್ಸು. ಅದಕ್ಕೆ ನಿಮಗೀಗ ಕೆಲಸದಿಂದ ಮುಕ್ತಿ ಸಿಗುತ್ತದೆ. ಹಾಗೆ ಆಗ್ಲಿ ಮಹಾರಾಜ. ತನ್ನ ಸ್ವಾರ್ಥಕ್ಕೋಸ್ಕರ ಮಹಾರಾಜ ರಾಜ್ದೀಪ್ ಯಾರ ಬಗ್ಗೆನೂ ಸ್ವಲ್ಪ ಕೂಡ ಯೋಚನೆ ಮಾಡ್ತಿರ್ಲಿಲ್ಲ. ಹೊಸ ನಿಯಮ ಜಾರಿಗೆ ಬಂದ್ಮೇಲೆ ಬೇರೆ ಊರಿನ ಜನಗಳೆಲ್ಲ ಈ ಊರಿಗೆ ಬರೋದಿಕ್ಕೆ ಶುರು ಮಾಡ್ಕೊಂಡ್ರು. ಹೀಗೆ ಅನಾವಶ್ಯಕವಾಗಿ ಅಗದು ಕಲ್ಲನ್ನ ತೆಗಿತಾ ಇದ್ರು. ಕಲ್ಲುಗಳನ್ನ ತೆಗೆಯೋದ್ರಿಂದ ಗಿಡ ಮರಗಳೆಲ್ಲ ನಾಶವಾಯಿತು. ಭೂಮಿ ಅಗ್ದಿರೋದ್ರಿಂದ ಹೊಲ ಗದ್ದೆಗಳೆಲ್ಲ ಹಾಳಾಗೋಯ್ತು. ಬಿಸಿಲು ಹೆಚ್ಚಾಯಿತು. ಹೀಗೆ ಬರಡು ಭೂಮಿ ಆಯಿತು. ಈ ಕಾರಣಗಳಿಂದ ನಿಧಾನವಾಗಿ ಜನರೆಲ್ಲ ಈ ಊರನ್ನ ಬಿಟ್ಟು ಬೇರೆ ಕಡೆ ಹೊರಟೋದ್ರು. ಕೆಲವು ದಿನಗಳಾದ ಮೇಲೆ ಈ ಊರಲ್ಲಿ ಮೂರ್ತಿಗಳನ್ನ ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಈ ವಿಷಯನ ಅಮರ್ ಸೇನ್ ಮಹಾರಾಜ ಹಿಮಬಿಂದುಗೆ ಮೊದಲೇ ಹೇಳಿದ್ದ. ಒಂದ್ ವೇಳೆ ಪ್ರಕೃತಿಯ ಸಮತೋಲನ ಹೆಚ್ಚು ಕಡಿಮೆ ಆದ್ರೆ ಆಗ ಎಲ್ಲವೂ ನಾಶ ಆಗ್ಬಿಡತ್ತೆ ಅಂತ. ಅದೇ ಇವತ್ತು ನಿಜ ಆಗಿರೋದು. ಅದೇ ಕಾರಣದಿಂದ ರಾಜನ ಒಂದೇ ಒಂದು ತಪ್ಪು ನಿರ್ಧಾರದಿಂದ ಸುಂದರವಾಗಿದ್ದ ಊರು ಬರಡು ಭೂಮಿ ಆಗೋಯ್ತು. ಖುಷಿಯಿಂದ ಇದ್ದಿದ್ದ ಜನರೆಲ್ಲ ತಮ್ಮ ತಮ್ಮ ಮನೆ ಮಠಗಳನ್ನೆಲ್ಲ ಬಿಟ್ಟು ಬೇರೆ ಊರಿಗೆ ಹೋಗೋ ಅಂತ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲಿ ರಾಜನ ತಪ್ಪು ಡಿಸಿಷನ್ ಇಂದ ಅವ್ನ್ ರಾಜ್ಯನೇ ಬಿಟ್ಟು ಹೋಗೋ ಆಗಾಯ್ತು. ಇಲ್ಲ ನೋಡಿದ್ರೆ ಉಪ್ಪಿ ಅಂಕಲ್ ತಪ್ಪು ಡಿಸಿಷನ್ ಇಂದ ನಾವ್ ನಮ್ ಟೆಂಟ್ನೇ ಬಿಟ್ಟು ಹೋಗ್ಬೇಕಾಗತ್ತೆ. ಉಪ್ಪಿ ಅಂಕಲ್ ಅಮ್ಮ ಹೇಳಿದ್ರಲ್ವಾ ನದಿ ತೀರದಲ್ಲಿ ಇರೋ ಕಲ್ಲನ್ನ ತೆಗಿಬೇಡಿ ಅಂತ. ಈಗ ನೋಡಿ ನೀರೆಲ್ಲ ಟೆಂಟ್ ಒಳಗಡೆ ಹೋಗ್ತಾ ಇದೆ. ಓ ನೋ, ಸಾರಿ ಅಮ್ಮ. ಅಯ್ಯೋ, ನಾನಿವಾಗ ಮಲಗೋದು ಹೆಂಗೆ ಅಪ್ಪ? ಬಾಬು ಚೀರು ನಡೀರಿ. If you like this video, subscribe to our channel Murthy Media.